ನೈನರಾಜ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು PK ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಹಳೇದು ನೀವು ವ್ಲಾಗ್ನ ನೋಡಿರ್ತೀರ. ಅಜ್ಜಿ ಮನೆಯದು ಪೂಜೆ ಇತ್ತು, ಅದು ಪುನೋಸ್ನ ಎಲ್ಲ ಮಾಡಿಸಿದ್ವಿ. ಅದರ ಮಾರನೆಗೆ ಇವತ್ತು ಮನೆ ಗೃಹ ಪ್ರವೇಶ ಅಂತ ಮಾಡ್ತಾ ಇರೋದು. ಅದರದ್ದು ನಾನು ಲಾಸ್ಟ್ ಟೈಮ್ ಹೇಳ್ದಾಗೇ ಸಣ್ಣ ಸಣ್ಣ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಕೂಡ ನಾನಿವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಈಗ ಪೂಜೆಗೆ ಮೇಲ್ಗಡೆ ಹೋಮ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೆಲ್ಲ ಏನೂ ಮಾಡ್ಕೋತಾ ಇಲ್ಲ. ಬಂದು ಗಣಪತಿ ಹೋಮ ಮತ್ತು ನವಗ್ರಹ ಶಾಂತಿ ಮಾಡಿಸಿ ಮನೆಗೆ ಇದು ಮಾಡ್ಕೋತಾ ಇರೋದು. ಇದು ಬಂದು ಇವಾಗ ಪೂಜೆಗೆ ನಮ್ಮ ಮಾವ, ನಮ್ಮ ಸೋದರ ಮಾವ ಮತ್ತು ಅವ್ರ ವೈಫ್ ಕೂತ್ಕೋತಾ ಇದ್ದಾರೆ. ಅಂದರೆ ನಮಗೆ ಸಿಸ್ಟರ್ ಆಗಬೇಕು. ಅವರು ಕೂಡ ಅವ್ರು ಕೂತ್ಕೋತಾ ಇದ್ದಾರೆ ಪೂಜೆಗೆಲ್ಲ. ಅಜ್ಜಿ ತಾತ ಮನೆ ಇರೋದ್ರಿಂದ ಅಂದರೆ ಈಗ ಅವರೇ ಕೂತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಪೂಜೆಗೆ ಇನ್ನೂ ಒಬ್ಬರು ಮಾವನೂ ಇದ್ದಾರೆ, ಮತ್ತು ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಇದ್ದಾರೆ. ದೊಡ್ಡಪ್ಪಂಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ಅವ್ರು ಕೂತ್ಕೊಳ್ಳಲ್ಲ. ಇನ್ನು ಇವ್ರ ತಮ್ಮ ಬಂದು ಅವಳು ನನಗೆ ಅಕ್ಕನೇ ಆಗಬೇಕು. ಅವ್ರು ಕೂತ್ಕೊಳ್ಳೋದು ಅಂತಂದ್ಬಿಟ್ಟಂದರೆ ಇಲ್ಲ ಬೇಡ ದೊಡ್ಡವ್ರು ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರವರಲ್ಲೇ ಅವ್ರು ಕೂತ್ಕೊಳ್ಳಿ ಇವ್ರು ಕೂತ್ಕೊಳ್ಳಿ ಅಂತ. ಹಂಗಾಗಿ ಸರಿ ಇವರು ದೊಡ್ಡ ಮಗ ಸೊಸೆ ಅಲ್ವಾ ಅಂತ ಅಂದ್ಬಿಟ್ಟು ಅವರೇ ಕೂತ್ಕೋತಾ ಇದ್ದಾರೆ ಪೂಜೆಗೆ. ಇವರು ನನಗೆ ಸೋದರ ಮಾವ ಆಗಬೇಕು. ಇಬ್ಬರು ಇದ್ದಾರೆ, ಅವರೇ ಗಂಡ ಹೆಂಡತಿ ಇಬ್ಬರೂ ಇವಾಗ ಪೂಜೆಗೆ ಕೂತ್ಕೋತಾ ಇರೋದು ಕೂಡ. ಹಾಗೆ ಇದು ಬಂದು ನಮ್ಮ ಮಾವ ಇವಾಗ ಪೂಜೆಗೆ ಕೂತ್ಕೋತಾ ಇದ್ದಾರಲ್ಲ, ಅವರು ಬಂದು ಅವರ ವೈಫ್ ಕಡೆಯಿಂದ ಊರಿನಲ್ಲಿ ದೇವ್ರನ್ನ ಹರಿಸ್ಕೊಂಡಿದ್ರಂತೆ. ಅವರು ಮನೆಗೆ ಪೂಜೆಗೆ ಕರೆಸ್ಬೇಕು ಅಂತ. ಹಾಗಾಗಿ ಅವರು ಅದನ್ನು ದೇವ್ರನ್ನ ಶಕ್ತಿ ಮಾರಮ್ಮ ಅಂತ ಅಂದ್ಬಿಟ್ಟು ದೇವರು ಅದು ಕರೆಸಿದ್ದಾರೆ. ಮತ್ತು ನೀವು ನೋಡಿದಾಗೆ ಗಣಪತಿ ಹೋಮ ಇದು ಮಾಡಿಸಿರೋದು. ನಾನು ಸಣ್ಣ ಸಣ್ಣ ವಿಡಿಯೋಸ್ನೇ ಮಾಡ್ಕೊಂಡಿರೋದ್ರಿಂದ ಅದನ್ನೇ ಮಾಡ್ಕೊತಾ ಇದ್ದೀನಿ. ಈಗ ಹಾಲು ಉಗ್ಸೋದಕ್ಕೆ ಕೂಡ ಹೊಸದೇ ಸ್ಟವ್ ಎಲ್ಲ ತೊಗೊಂಡು ಬಂದಿರೋದು. ಆದರೆ ಒಲೆಯಲ್ಲಿ ಹಚ್ಚಿ ಮಾಡಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಅಂದ್ಬಿಟ್ಟು ಹಾಗಾಗಿ ಒಲೆ ಹಚ್ಚಿನೇ ಮಾಡ್ತಾ ಇರೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಪೂಜೆ ಎಲ್ಲ ಹೋಮಕ್ಕೆ ಅಲ್ಲಿ ಇನ್ನೊಬ್ಬರು ಪುರೋಹಿತರು ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಇಲ್ಲಿ ಹಾಲು ಕಾಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಹಾಲು ಉಗ್ಸ್ಬೇಕಲ್ವ, ಹಾಗಾಗಿ ಅದು ಒಲೆ ಪೂಜೆಗೆಲ್ಲ ಮಾಡಿ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅವರು ದೊಡ್ಡಮ್ಮ ಆಗಬೇಕು. ರೆಗ್ಯುಲರಾಗಿ ಹೇಳಬೇಕು ಅಂದರೆ ಅವರೇ ನಮ್ಮ ದೊಡ್ಡಮ್ಮ. ಅವರೇ ಈ ಮನೆಯಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡೋದು ಎಲ್ಲ. ಇವರು ಇವಾಗ ಬಾಣಂತನಕ್ಕೆ ಅಂತ ಹೋಗಿದ್ದಾರೆ, ಮುಗಿಸ್ಕೊಂಡು ಮತ್ತು ವಾಪಸ್ ಅವರು ರಿಟರ್ನ್ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಕೊನೆಗೆ ಅದು ಹೆಂಗೆಂಗೋ ಹೋಗಿ ಇದು ಮಾಡಿಕೊಂಡು ಈಗ ಕರ್ಪೂರ ಹಚ್ಚೋದಕ್ಕೆ ಮಾಡೋದಕ್ಕೆ ಅಂತ ಅಂದ್ಕೊಂಡು ಹೋಗಿ ಅದು ಪ್ರತಿ ಸಲ ಯಾರು ಮಾಡಬೇಕು ಅಂತ ಇರುತ್ತೋ ಹಾಗೇ ಆಗುತ್ತೆ ಅಂತ ಅಂತಾರಲ್ಲ, ಹಾಗೆ ಕರ್ಪೂರ ಹಚ್ಚಿ ಇಡೋದಕ್ಕೆ ಆಗಲಿಲ್ಲ. ಇವರು ಆ ಮಂಗಳಾರತಿದು ಅದನ್ನೇ ಹಂಗೆ ಬಗ್ಗಿಸೋಕ್ಕೆ ಹೋಗ್ತಾಯಿದ್ರು, ಆಗಲೇ ಇಲ್ಲ. ಅದಾದಮೇಲೆ ಮತ್ತು ನಮ್ಮ ದೊಡ್ಡಮ್ಮನೆ ಕರ್ಪೂರ ಹಚ್ಚಿ ಹಾಕಿದ್ರು, ಒಲೆ ಒಳಗಡೆ ಇಟ್ಟರು. ಆವಾಗನೇ ಇದು ಮಾಡ್ಕೊಂಡ್ವಿ. ನೋಡಿ ಇವಾಗ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅದನ್ನು ಕೈಯಲ್ಲಿ ಹಾಕು ಅಂತಂದರೆ ಹಂಗೆ ಇದು ಮಾಡೋಕ್ಕೆ ಹೋಗ್ತಾಯಿದ್ರು, ಆಗಿರಲಿಲ್ಲ. ಆಮೇಲೆ ಒಂದು ಕರ್ಪೂರನ ದೊಡ್ಡಮ್ಮನೇ ಇಟ್ಟರು. ಅವರು ದೊಡ್ಡವರಲ್ವಾ, ಅವರೇ ರೆಗ್ಯುಲರಾಗಿ ಅಡುಗೆ ಗಿಡಿಗೆ ಎಲ್ಲ ಮಾಡೋದು. ಹಾಗಾಗಿ ಯಾರ್ದೋ ಒಬ್ರದ್ದು ಆಯಿತು ಅದು ಕೂಡ. ನೆಕ್ಸ್ಟ್ ಹಾಗೆ ಇಲ್ಲಿ
ಹೋಮಕ್ಕೆ ಅಂತಲೂ ಕೂಡ ಕೂತ್ಕೋಬೇಕಾಗಿತ್ತು ಅವರು. ಪಾಪುಗೆ ಒಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಹೋಮಕ್ಕೆ ಕೂತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೋದರು. ಅಷ್ಟರಲ್ಲಿ ನಾವಿಲ್ಲೆಲ್ಲ ಸ್ವಲ್ಪ ನಾನು ನನ್ನ ಮಗ ಎಲ್ಲ ಸ್ವಲ್ಪ ಸುಮ್ಮನೆ ಒಂದು ಫೋಟೋಸು ಅಂದರೆ ನನ್ನ ವಿಡಿಯೋ ಅಂದರೆ ಇದು ಒಂದನ್ನೇ ನೋಡಿ ನಾನು ಇಷ್ಟು ಪೂರ ಇದರಲ್ಲಿ ಮಾಡ್ಕೊಂಡಿರೋದು. ಇದು ಪೂಜೆ ಅಲಂಕಾರ ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡಾಗೆಲ್ಲ ಏನು ಪೂಜೆನೂ ಕೂಡ ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನೂ ಮಾಡ್ಕೊಂಡಿರಲಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಿತ್ತು. ಇದು ಹೆಣ್ದೇವರು ಅವ್ರು ತರಿಸಿದಿತ್ತು, ಅದನ್ನು ಕೂಡ ದೇವ್ರನ್ನ ಕೂಡ ಅದನ್ನು ಕೂಡ ಅಲ್ಲೇ ಒಂದು ಕಡೆ ಇಟ್ಟು ಇದು ಮಾಡ್ತಾಯಿದ್ವಿ. ಹಾಗೆ ಹಾಲು ಉಗ್ಸೋ ಅಷ್ಟರಲ್ಲಿ ನಮ್ಮ ಅಕ್ಕ, ಇನ್ನೊಬ್ಬರು ಮಾವ ಅಂತ ಹೇಳಿದ್ನಲ್ವ, ಅವಳು ನಮ್ಮ ಅಕ್ಕನೂ ಕೂಡ ಬಂದಳು. ಅವಳು ಬಂದೇ ಇರಲಿಲ್ಲ, ಅವಳು ಯಾವುದಕ್ಕೂ ಫೋಟೋಸ್ಗೆ ಅದಕ್ಕೆಲ್ಲ ಜಾಸ್ತಿ ಬರೋದೇ ಇಲ್ಲ. ಕೊನೆಗೆ ಹಾಲು ಉಗ್ಸೋದು ಅವಳ ಕೈಲಾಯಿತು. ಒಬ್ಬೊಬ್ಬರು ಒಂದೊಂದು, ಆದರೆ ಅವರೇ ಮಾಡಬೇಕು ಇವರೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ, ಎಲ್ಲರೂ ಮನೆ ಮಕ್ಕಳು ಎಲ್ಲರೂ ಸೇರಿ ಮಾಡಬೇಕು ಅನ್ನೋ ಅಂಥದ್ದು ಹಾಗಾಯಿತು. ಕೊನೆಗೆ ಅಮ್ಮ ಎಲ್ಲ ಒಲೆ ಎಲ್ಲ ಉರಿಸಿ ಎಲ್ಲ ಇದು ಮಾಡ್ತಾಯಿದ್ರು. ಅದಾದಮೇಲೆ ಬಂದು ಅವಳು ಬಂದಳು, ನಮ್ಮ ಅಕ್ಕನೂ. ಅವಳ ಕೈಲೇ ಸಕ್ಕರೆ ಎಲ್ಲ ಹಾಕ್ಸೋಣ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ಹಾಲು ಉಕ್ಕೋ ಟೈಮ್ಗೆ ಕರೆಕ್ಟಾಗಿ ಅವಳು ಬಂದು ನಿಂತಿದ್ಲು. ನಾವು ಕೈನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಪುರೋಹಿತರು, ಇಲ್ಲಮ್ಮ ಬೇಡ ಬಟ್ಲಿಗೆ ಹಾಕ್ಕೊಳ್ಳಿ, ಬಟ್ಲಲ್ಲೇ ಹಾಲು ಉಕ್ಕುವಾಗ ಬಟ್ಲಿಂದನೇ ಹಾಕ್ರಿ ಅಂತ ಅಂದರು. ಒಲೆ ಮಾತ್ರ ತುಂಬಾ ಚೆನ್ನಾಗಿ ಉರಿತಾಯಿತ್ತು. ನಮ್ಮಮ್ಮ ಮಾತ್ರ ಸಖತ್ತಾಗಿ ಒಲೆ ಅಲ್ಲೇ ನಿಂತ್ಕೊಂಡು ಜಾಸ್ತಿ ಹೊಗೆ ಬರ್ದಂಗೆ ಏನು ಇದು ಮಾಡ್ದಂಗೆ, ಆದರೆ ಒಲೆ ಮಾತ್ರ ಹೇಗೆ ಉರಿದ್ರೂ ಅದು ಹೊಗೆ ಬಂದೇ ಬರುತ್ತೆ. ಚಿಮಣಿ ಎಲ್ಲ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಆಯಿತು ಹೊಗೆ, ಇಲ್ಲ ಅಂದರೆ ಆಚೆ ಕಡೆ ಹೋಮದ್ದು ಇದು ಎಲ್ಲ ನಿಂತ್ಕೊಳ್ಳೋಕ್ಕಾಗ್ತಾಯಿರಲ್ಲ. ಅದರಲ್ಲಿ ಬೇರೆ ಈ ಸೆಕೆಗೂ ಅದಕ್ಕೂ ಯಪ್ಪ ಸಾಕಾದಂಗೆ ಆಗ್ತಾಯಿತ್ತು. ನಾನು ಸಣ್ಣ ಸಣ್ಣ ವೀಡಿಯೋಸ್ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಒಂಚೂರು ಇದೊಂದು ಹಾಲು ಉಗ್ಸೋದನ್ನೇ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಳೇ ನಮ್ಮ ಅಕ್ಕ. ಇವ್ರನ್ನ ಪೂಜೆ ಕೂತ್ಕೊಳ್ಳಿ ಅಂದರೆ ಇವ್ರು ಕೂತ್ಕೊಳ್ಳಲ್ಲ ಅಂತ ಅಂದರು. ದೊಡ್ಡಪ್ಪ ದೊಡ್ಡಮ್ಮ ಅವರು ಕೂತ್ಕೊಳ್ಳಲ್ಲ. ಇನ್ನು ಅಪ್ಪ ಅಮ್ಮ ಅವರು ಬೇರೆ ಮನೆಯೆಲ್ಲ ಇರೋದು, ಇವರೆಲ್ಲ ಒಟ್ಟಿಗೆ ಇರೋದು. ಹಾಗಾಗಿ ಸರಿ, ಇವರು ನಮ್ಮ ಅಕ್ಕ ಮಾವನು ಬೇರೆ ಮನೆ, ಇನ್ನು ಇವರೆಲ್ಲ ಜೊತೆಲೇ ಒಟ್ಟಿಗೆ ಇರೋದು. ಹಾಗಾಗಿ ಸರಿ ಅವರೇ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ದೊಡ್ಡವರು ಅಂತ ಅಂದ್ಬಿಟ್ಟು ಅವ್ರನ್ನೇ ನಮ್ಮ ದೊಡ್ಡ ಮಾವ ಮತ್ತು ಅಕ್ಕ ಅವ್ರನ್ನ ಕೂರಿಸಿದ್ದು. ಇದಾದಮೇಲೆ ಎಲ್ಲರೂ ಒಂಚೂರು ಸಕ್ಕರೆ ಮುತ್ತೈದೆಯರು ಒಂದು 4 ಜನ ಹಾಕ್ರಮ್ಮ ಒಟ್ಟಿಗೆ ಒಂದು 5 ಜನ ಅಂತ ಅಂದರು. ಅದರಲ್ಲೇ ನಾವು ಸ್ವಲ್ಪ ಎಲ್ಲ ಹಾಕಿ ಎಲ್ಲ ಆಯಿತು. ಮತ್ತು ಅದೆಲ್ಲ ಹಾಲನ್ನ ಮನೆ ಜನಕ್ಕೆ ಮತ್ತು ಸ್ವಲ್ಪ ಪುರೋಹಿತರಿಗೆ ಎಲ್ಲ ಸ್ವಲ್ಪ ಕೊಡಬೇಕಲ್ಲ, ಹಾಗಾಗಿ ನೆಕ್ಸ್ಟು ಅದೇ ಹಾಲನ್ನೇ ಮುತ್ತೈದೆಯರು, ನೀವು ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಅರಿಶಿನ ಕುಂಕುಮ ತಗೊಂಡು ನೀವು ಒಂದೊಂದು ಲೋಟ ಸ್ವಲ್ಪ ಹಾಲು ಕುಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಹಾಲು ಕುಡಿಯೋದಿಲ್ಲ, ಇನ್ನೇನು ಮಾಡೋದು, ಕುಡಿಲೇಬೇಕು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವರು ನಮ್ಮ ಪಾಪಗೂ ಹಾಲು ಕುಡಿಸಿ ಪಾಪ ಬಂದು ಅವರು ಪೂಜೆಗೆ ಕೂತ್ಕೋತಾಯಿದ್ರು. ಸರಿ ಅಂತ ನಾವು ಒಳಗಡೆ ಹಾಲೆಲ್ಲ ಉಗ್ಸಿದ್ವಲ್ಲ, ಇವರು ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡ್ರು, ಇನ್ನು ಪುರೋಹಿತರು ಇಲ್ಲಿ ಕೂತ್ಕೋತಾರೆ ಅಂತ ಅಂದ್ಬಿಟ್ಟು ಒಳಗಲ್ಲಿ ನಾವು ಇದಿಷ್ಟೇ ವೀಡಿಯೋಸ್ನ ನಾನು ಮಾಡ್ಕೊಂಡಿರೋದು ಹೋಮದ್ದು. ಅದಾದಮೇಲೆ ನೆಕ್ಸ್ಟು ನಾವು ಇದ್ಕೊಂಡು ಹಾಲೆಲ್ಲ ಕಾಯಿಸಿದ್ವಲ್ಲ ಅದನ್ನೆಲ್ಲ ಲೋಟಕ್ಕೆಲ್ಲ ಹಾಕಿ ಇದು ಮಾಡ್ತಾಯಿದ್ರು, ಕರಿತಾನೆ ಇದ್ದರು. ಬನ್ನಿರಿ ಒಂದು 5 ಜನ ಕುಂಕುಮ ತೊಗೊಂಡು ಹಾಲು ಕುಡೀರಿ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಫಸ್ಟು ದೇವ್ರಿಗೆ ಒಂದು ಲೋಟ ಹಾಲೆಲ್ಲ ನೈವೇದ್ಯಕ್ಕೆ ಫಸ್ಟು ಕಾಯಿಸಿರೋದು ಅಂತ ಅಂದ್ಬಿಟ್ಟು ತೆಗೆದು ಇಟ್ಟು, ನಂತರ ನಾವು ಎಲ್ಲ ಹಾಲೆಲ್ಲ ಕುಡಿಯೋದಕ್ಕೆ ಮತ್ತು ಕುಂಕುಮ ತಗೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಕೂತ್ಕೊಂಡ್ವಿ. ಅದಾದಮೇಲೆ ಅಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ಸೈಡಲ್ಲಿ ಇಟ್ಟಿದ್ದೆ. ನಮ್ಮ ದೊಡ್ಡಮ್ಮ ಎಲ್ಲ ಅಡ್ಡ ಓಡಾಡ್ತಾನೇ ಇದ್ದರು. ನೋಡಿ ನಾವೆಲ್ಲ ಅಮ್ಮ ಮತ್ತು ತಂಗಿದಿರು, ಅವಳು ಆ ಕಡೆನೂ ನನ್ನ ತಂಗಿನೇ ಆಗಬೇಕು, ನಾನು ಇವಳು ತಂಗಿ, ಅಮ್ಮ ಮತ್ತು ಇನ್ನೊಬ್ಳು ಅಕ್ಕ ಅಂತ ಹೇಳಿದ್ನಲ್ಲ ಅವರು ಎಲ್ಲರೂ ಕೂತ್ಕೊಂಡ್ವಿ. ಎಲ್ಲ ಸೆಕೆಗೆ ಆಗ್ತಾಯಿಲ್ಲ, ಯಾವಾಗ ಎದೊಳ್ತೀವೋ ಅನ್ನಂಗೆ ಆಗ್ಬಿಟ್ಟಿತ್ತು. ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಮನೆ ಫಂಕ್ಷನ್ನು ಅಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಈಗ ಹಾಲು ಕುಡಿಯೋದಕ್ಕೆ ಒಬ್ಬೊಬ್ರದ್ದು ರಿಯಾಕ್ಷನ್ ನೋಡಿರಿ. ಹಾಲನ್ನ ಅದು ಕೊಡ್ತಾ ಇರೋದೇ ಅರ್ಧ ಲೋಟ, ನಾವು ಕುಡಿಯೋಲ್ಲ ಅಂತ, ಅದರಲ್ಲೂ ಬಿಡ್ತಲ್ಲ, ಎಲ್ಲರೂ ವಾಪಸ್ಸು ಇವಳು ನನ್ನ ತಂಗಿ ನಾನು ಕುಡಿಯೋಲ್ಲ ಅಂತ ಅವಳೆಲ್ಲ ಬಗ್ಗಿಸ್ತಾ ಇದ್ಲು. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಮಾಡೋದು ನಾವೇ ಕುಡ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಲ್ಲರೂ ಒಂಚೂರು ತಗೊಂಡು ಕುಡಿತಾ ಇದ್ವಿ. ನೋಡಿ ನಮ್ಮ ದೊಡ್ಡಮ್ಮ ಅಡ್ಡ ಬರ್ತಾನೆ ಇದ್ರು. ಹೇಳಿದೆ ನಾನು ವ್ಲಾಗಲ್ಲಿ ಇದನ್ನು ಹಂಗೆ ಅಪ್ಲೋಡ್ ಮಾಡ್ತೀನಿ ದೊಡ್ಡಮ್ಮ, ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ತಾಯಿದ್ರೆ ನೀವು ಅಡ್ಡ ಹಿಂಗೆ ಓಡಾಡ್ತಾನೆ ಇದೆಯಾ ಅಂತ ಅಂದ್ಬಿಟ್ಟು. ಹಾಗಾಗಿ
ಇದಾದಮೇಲೆ ಸ್ವಲ್ಪ ಹೊತ್ತಿದ್ವಿ ಅಷ್ಟೇ. ಅದಾದಮೇಲೆ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮೆತ್ತಿಗಿರೋ ಸಣ್ಣ ಸ್ಯಾರೀಸ್ನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲ ಡ್ರೆಸ್ ಹಾಕ್ಕೊಂಡು ಕೊನೆಗೆ ಮಹಾಮಂಗಳಾರತಿ ಆಗ್ತಾಯಿತ್ತು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನೀನು ಯಾರನ್ನು ನಾವೆಲ್ಲ ಹೇಗೆ ರೆಡಿಯಾಗಿದ್ವಿ ಅನ್ನೋದನ್ನೆಲ್ಲ ಒಂದು ಫೋಟೋಸು ತೊಗೊಳ್ಳಿಲ್ಲ, ಏನೂ ಇಲ್ಲ. ನಮಗಂತೂ ಸೆಕೆಗೆ ಹೆಂಗೂ ಇರೋದಕ್ಕೆ ಆಗೋದಿಲ್ಲ. ಏನಿಲ್ಲ ಅಂದರೂ ಪರವಾಗಿಲ್ಲ, ಸೆಕೆಯಲ್ಲಿ ಮಾತ್ರ ನಮ್ಮ ಕೈಲಿ ಇರೋದಕ್ಕಾಗೋದಿಲ್ಲ. ಕೊನೆಗೆ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮತ್ತು ದಂಪತಿಗಳು ಎಲ್ಲರೂ ಪುರೋಹಿತರಿಗೆ ದಕ್ಷಿಣೆ ಎಲ್ಲ ಕೊಟ್ಟು, ನೋಡಿ ಇವರಿಬ್ಬರು ಗಂಡ ಹೆಂಡ್ತಿ, ಇವರು ಚಿಕ್ಕವರು, ಅವ್ರು ದೊಡ್ಡವರು, ಇವರು ಚಿಕ್ಕವರು. ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಪುರೋಹಿತರಿಗೆಲ್ಲ ಎಲ್ಲ ಒಬ್ಬೊಬ್ಬರೇ ನಮಸ್ಕಾರ ಮಾಡ್ಕೊಂಡೆಲ್ಲ ಮಾಡ್ಕೋತಾ ಇದ್ವಿ. ಅದಾದಮೇಲೆ ನಂತರ ಎಲ್ಲರೂ ಸ್ವಲ್ಪ ಬಂದಿದ್ದಂಥವ್ರನ್ನೆಲ್ಲರೂ ನೆಂಟರುಗಳ್ನೆಲ್ಲರೂ ಮಾತಾಡಿಸ್ಕೊಂಡು, ಹಾಗೆ ಅಲ್ಲೆಲ್ಲ ನಾನೇನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಮಕ್ಕಳು ರೀಲ್ಸ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಫೋನ್ ತೊಗೊಂಡು ಹೋಗ್ಬಿಟ್ಟಿದ್ರು. ಇದೆಲ್ಲ ಏನು ಮಾಡ್ಕೊಂಡಿದ್ದೀನೋ ಅಷ್ಟೇ ವಿಡಿಯೋಸು. ಮತ್ತು ಊಟ ಮಾಡೋವಾಗ ಅಂತ ಅಂದ್ಬಿಟ್ಟು ಇದು ದೇವ್ರ ಮನೆಯದು ಸ್ವಲ್ಪ ಎಲ್ಲ ಫೋಟೋಸ್ಗಳ್ನ ತೊಗೊಂಡಿರೋದನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಇನ್ನೆಲ್ಲ ಜಾಸ್ತಿ ಏನು ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ಇದು ಅಲ್ಲಲ್ಲಿ ನಾವು ಫೋಟೋಸ್ನ ಒಂದು ಸ್ವಲ್ಪ ತೊಗೊಂಡಿದ್ವಲ್ಲ, ಮೇಯ್ನ್ ಹೇಳಬೇಕು ಅಂದರೆ ನಂದು ನನ್ನ ಮಕ್ಕಳದೇ ಇಲ್ಲ. ಮಕ್ಕಳೆಲ್ಲ ಎಲ್ಲೋ ರೀಲ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ನೆಲ್ಲ ಹಾಕ್ಕೊಂಡಿದ್ರಲ್ಲ, ಅದನ್ನೇ ಇದರಲ್ಲಿ ಹ್ಯಾಡಪ್ ಮಾಡ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಮತ್ತು ಊಟದ್ದು ಕೂಡ ವಿಡಿಯೋನ ಒಂದು ಸಣ್ಣದಾಗಿ ಮಾಡಿದ್ದೀನಿ, ಅದನ್ನು ಕೂಡ ಇವಾಗ ನೆಕ್ಸ್ಟು ನಿಮಗೆ ಬರುತ್ತೆ. ಊಟದ್ದು ಎಲ್ಲ ನಾವು ಕೂತ್ಕೊಳ್ಳೋ ಟೈಮಲ್ಲಿ ಎಲ್ಲರೂ ಬೇರೆ ಎಲ್ಲ ಕೂತ್ಕೊಳ್ಳೋವಾಗ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕೊನೆಗೆ ಎಲ್ಲ ಏನೋ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಇದು ಊಟದ್ದು ಅಂತ ಏನೂ ಮಾಡಿಲ್ವಲ್ಲ ಅನ್ನೋದಕ್ಕೋಸ್ಕರ ಲಾಸ್ಟ್ ಪಂಕ್ತಿನಲ್ಲಿ ನಾವೆಲ್ಲ ಊಟಕ್ಕೆ ಕೂತ್ಕೊಳ್ಳೋ ಟೈಮ್ನಲ್ಲಿ ಅದನ್ನು ಒಂಚೂರು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋಸ್ ಎಲ್ಲ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನಮ್ಮ ತಂಗಿ ಆಗಬೇಕು ಎಲ್ಲರೂ. ಇವ್ರದ್ದಂತೂ ಎಲ್ಲೇ ಹೋದರೂ ಫೋಟೋಶೂಟ್ ನಡೀತಾನೆ ಇರುತ್ತೆ. ಯಾವ ಫಂಕ್ಷನ್ ಆಗಲಿ ಏನಾದರೂ ಆಗಲಿ ಅವ್ರದ್ದು ಫೋಟೋಶೂಟ್ ಸಪ್ರೇಟಾಗಿ ಅವ್ರ ಗಂಡ ಹೆಂಡ್ತಿ ಮಾತ್ರ ಕಾಣಿಸಲ್ಲ, ಎಲ್ಲೋ ಹೋಗಿ ಮಾಡ್ಕೋತಾರೆ. ಇದು ನನ್ನ ತಮ್ಮ ಮತ್ತು ನನ್ನ ಮಗ, ಅವ್ರದ್ದು ಒಂದಷ್ಟು ಫೋಟೋಸು ಇದೆ. ಮತ್ತು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ. ಇದು ನಮ್ಮ ಕೊನೆ ತಂಗಿ ಆಗಬೇಕು. ಇನ್ನು ಊಟದ ವ್ಲಾಗು ಊಟದ್ದು ವಿಡಿಯೋಸು ಅಂತ ಅಂದ್ಬಿಟ್ಟಂದರೆ ಇದೇ ಲಾಸ್ಟ್ನಲ್ಲಿ ನಾವು ಊಟಕ್ಕೆ ಕೂತ್ಕೊಂಡಾಗ ಮಾಡ್ಕೊಂಡಂಥ ವಿಡಿಯೋಸ್ ಇದು. ಊಟ ಬಂದು ಈ ಥರ ಇಷ್ಟು ಮಾಡಿಸಿದ್ವಿ ವೆರೈಟೀಸು. ಇದು ಊಟದ್ದು ಬಂದು ಇದಿಷ್ಟು ಆಗಿತ್ತು. ಕೋಸಂಬರಿ, ಹುರುಳಿಕಾಯಿ ಪಲ್ಯ, ಮತ್ತು ಮಶ್ರೂಮ್ ಮಂಚೂರಿ, ಮತ್ತು ಚೆನ್ನ ಭಟೂರ, ಪಲಾವು, ಮೊಸರು ಬಜ್ಜಿ, ಅನ್ನ, ರಸಮ್ಮು, ಸಾಂಬಾರು, ಮತ್ತು ಸ್ವೀಟ್ ಬಂದು ಪಾಯಸ ಮಾಡಿಸಿದ್ವಿ. ಹಾಗೆ ಅದ್ರ ಜೊತೆಗೆ ಬಂದು ಬಾದಾಮ್ ಪುರಿ ಸ್ವೀಟ್ ಮಾಡಿಸಿದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ರೆಗ್ಯುಲರಾಗಿ ನಾವು ಹೇಳಬೇಕು ಅಂತಂದರೆ ಪ್ರತಿ ಸರಿನೂ ನಮ್ಮ ಫ್ಯಾಮಿಲಿಗೆ ಇದೇ ಭಟ್ರ ಕೈಲೇ. ನಮ್ಮ ಮನೇಲಿ ಏನೇ ಆದ್ರೂ ಅಷ್ಟೇ, ಒಂದು ಮದುವೆ ಆಗಲಿ ಇಲ್ಲ ಬೇರೆ ಏನೇ ಆಯಿತು ಅಂತಂದರೂ ಅವ್ರ ಕಡೆಯೇ ನಾವು ಮಾಡಿಸೋದು. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲರೂ. ನಾವೆಲ್ಲ ಕೊನೆಗೆ ಎಲ್ಲ ಕೂತ್ಕೊಂಡು ಊಟ ಮಾಡೋವಾಗ ಇದೊಂದರಲ್ಲಿ ವಿಡಿಯೋ ಅಂತಂದ್ಬಿಟ್ಟು ನಾವು ಮಾಡ್ಕೊಂಡೋದ್ರಲ್ಲಿ ಅನ್ನೋದ್ರಲ್ಲಿ ನಾವೆಲ್ಲರೂ ಇರೋದು. ಕೊನೆಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ವಲ್ಲ ಎಲ್ಲ ಆ ಕಡೆ ಈ ಕಡೆ ಅಂತ ಅಂದ್ಬಿಟ್ಟು, ಹಾಗಾಗಿ ಇದರಲ್ಲಿ ಅಂತ ನಾವು ಕಾಣಿಸ್ಕೊಂಡಿದ್ದೀವಿ. ಬಿಟ್ಟರೆ ಬೇರೆ ಎಲ್ಲೂ ನನಗೆ ವಿಡಿಯೋಸ್ನಲ್ಲಿ ನಾನು ಮಾತಾಡೋದಕ್ಕಾಗಲಿ ಬೇರೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಇದು ಲಾಸ್ಟ್ದು ಮಾಡ್ಕೊಂಡಿರೋದು. ಇದೆಲ್ಲ ಮಕ್ಕಳು ಬಂದು ರೆಡಿಯಾಗಿದ್ದಿತ್ತು. ಅವ್ರದ್ದು ಕೂಡ ಏನೂ ಇಲ್ಲ, ಅವರೆಲ್ಲ ಲಾಸ್ಟಲ್ಲಿ ರೀಲ್ಸ್ ಎಲ್ಲ ಮಾಡೋದಕ್ಕೆ ಅಂತ ತೊಗೊಂಡೋಗಿದ್ರಲ್ವ ಮೊಬೈಲಲ್ಲಿ, ಆವಾಗ ಮಾಡ್ಕೊಂಡಿರೋದನ್ನು ವಿಡಿಯೋ ಫೋಟೋಸ್ಗಳನ್ನ ಬಂದು ಇದರಲ್ಲಿ ಹ್ಯಾಡಪ್ ಮಾಡ್ಕೊಂಡು ಹೋಗಿದ್ದೀನಿ. ತಂಗಿ ಮಗಳು ನೀವು ಲಾಸ್ಟ್ ನೋಡಿರ್ತೀರ. ಹಾಗಾಗಿ ಇದು ನಾನು ಬಂದು ರೆಡಿಯಾಗಿದ್ದಿತ್ತು ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು. ಸೆಕೆಗೆ ಹೆಂಗೂ ರೆಡಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಹಂಗಾಗಿ ಸಿಂಪಲಾಗೆ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಬಾಯ್, ಟೇಕ್ ಕೇರ್.